ಬಿಟ್ಟು ಹಿಡಿದ ಇಡಿ ಅಧಿಕಾರಿಗಳು. ನಲಪಾಡ್ಗೆ ಬಿಗ್ ಟ್ರಬಲ್ ಎದುರಾಗಿದೆ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಅನ್ನು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳ ಭರ್ಜರಿ ಬೇಟೆ ಇದು. ಸದ್ಯಕ್ಕೆ ನಲಪಾಡ್ಗೆ ಬಿಗ್ ಟ್ರಬಲ್ ಎದುರಾಗಿದೆ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಕಾಂಗ್ರೆಸ್ನ ಯುವ ನಾಯಕ ಮೊಹಮ್ಮದ್ ನಲಪಾಡ್? ಹ್ಯಾಕರ್ ಶ್ರೀಕಿ ಜೊತೆ ಏನಿದು 4.5 ಕೋಟಿ ಅಕ್ರಮ ವ್ಯವಹಾರ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಕಾಂಗ್ರೆಸ್ ಯುವ ನಾಯಕ ಮೊಹಮ್ಮದ್ ನಲಪಾಡ್ಗೆ ಬಂಧನದ ಭೀತಿ ಎದುರಾಗಿದೆ. ಬೆಂಗಳೂರಿನ ಅಶೋಕ್ ನಗರದಲ್ಲಿ ಶಾಸಕರ ನಿವಾಸ ಇದೆ. ಇಲ್ಲಿ ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ವಿಚಾರಣೆಯನ್ನ ಕಂಟಿನ್ಯೂ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಹ್ಯಾಕರ್ ಶ್ರೀಕಿ ಜೊತೆ 4.5 ಕೋಟಿ ರೂಪಾಯಿ ಅಕ್ರಮ ಆಗಿತ್ತಾ ಅಥವಾ ಅಕ್ರಮ ವ್ಯವಹಾರವನ್ನ ನಲಪಾಡ್ ಮಾಡಿದ್ರಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇರುವಂಥದ್ದು. ಅರೆಸ್ಟ್ ಆಗಬಹುದಾ ನಲಪಾಡ್? ಹಾಗಾದ್ರೆ ಬೆಳಗ್ಗೆ 6 ಗಂಟೆಗೆ ರೇಡ್ ಮಾಡಿದ್ದಾರೆ. 12 ಅಧಿಕಾರಿಗಳು ಇರುವಂಥ ತಂಡ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇಂಚಿಂಚು ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬಹುಕೋಟಿ ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಶ್ರೀಕಿ, ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಅಂತೇಳಿ ಈತನ ಹೆಸರು. ಈತನ ಜೊತೆಯಲ್ಲಿ ನಲಪಾಡ್ ವ್ಯಾವಹಾರಿಕ ನಂಟನ್ನ ಹೊಂದಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿತ್ತು. ಶ್ರೀಕಿ ಜೊತೆಯಲ್ಲಿ ನಲಪಾಡ್ ನಂಟು ಹೊಂದಿರುವಂತ ಆರೋಪ ಇತ್ತು. ಈ ಹಿಂದೆ SIT ಮೊಹಮ್ಮದ್ ನಲಪಾಡ್ ಅವರನ್ನ ವಿಚಾರಣೆ ಕೂಡ ನಡೆಸಿತ್ತು. ಬಿಟ್ಕಾಯಿನ್ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ವರ್ಗಾವಣೆ ಆಗಿದೆಯಾ? ಹಾಗಾದ್ರೆ ಇದೇ ಡೌಟ್ ಮೇಲೆ SIT ಈಗಾಗಲೇ ನಲಪಾಡ್ಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನಲಪಾಡ್ಗೆ ಬಂಧನದ ಭೀತಿ ಎದುರಾಗಿದೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ 12 ಅಧಿಕಾರಿಗಳ ತಂಡ ನಲಪಾಡ್ ಮನೆ ಮೇಲೆ ದಾಳಿಯನ್ನ ಮಾಡಿದೆ ಎನ್ನುವಂತ ಮಾಹಿತಿ ಇದೆ. ಬರೋಬ್ಬರಿ 6 ಗಂಟೆಯಿಂದಲೂ ಕೂಡ ಸತತ ಶೋಧ ಕಾರ್ಯಾಚರಣೆಯನ್ನು ನಡೆಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಎಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಇಲ್ಲ ಆಗ್ತಾ ಇದೆ. ಬೆಂಗಳೂರಿನ ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಲಪಾಡ್ ಅವರ ನಿವಾಸ ಬರುತ್ತೆ. ಅಲ್ಲಿ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅಂತೇಳಿ ಈತನ ಹೆಸರು. ಹಾಗೆಯೇ ಈತನ ಜೊತೆಯಲ್ಲಿ ನಲಪಾಡ್ ವ್ಯಾವಹಾರಿಕ ನಂಟನ್ನ ಹೊಂದಿದ್ದಾರೆ ಎನ್ನುವಂತ ಆರೋಪ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಲಪಾಡ್ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬೆಳಗ್ಗೆಯಿಂದಲೂ 6 ಗಂಟೆಯಿಂದ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅಕ್ರಮಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹಾಗೇನೆ ಶ್ರೀಕಿಗೂ ಮತ್ತು ನಲಪಾಡ್ಗೂ ಇದ್ದಂಥ ಸಂಬಂಧಗಳು ಏನೇನು? ಸಂಪತ್, ಈ ಅಕ್ರಮವಾಗಿ ಏನೋ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಮತ್ತು ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಅದರಂತೆ ಈಗ ನಲಪಾಡ್ಗೆ ಸೇರಿದಂತ ಸುಮಾರು 17 ಕಡೆಗಳಲ್ಲಿ ಈಗ ದಾಳಿ ಮಾಡಿರುವಂಥದ್ದು. ಬೆಳಗಿನಿಂದ ಕೂಡ ಅವರ ನಿವಾಸ, ಕಚೇರಿ ಸೇರಿದಂತೆ ಅವರ ಇನ್ಸ್ಟಿಟ್ಯೂಷನ್ ಸೇರಿದಂತೆ ವಿವಿಧ ಕಡೆ ಅವರ ಆಪ್ತರು ಸೇರಿ ಒಟ್ಟು 17 ಕಡೆ ಈ ಒಂದು ದಾಳಿ ನಡೆದಿದೆ. ದಾಳಿಯ ಸಂದರ್ಭದಲ್ಲಿ ಈಗ 6 ಗಂಟೆಗಳಿಂದ ಕೂಡ ನಿರಂತರವಾಗಿ ಶೋಧ ಕಾರ್ಯ ಆಗ್ತಾ ಇದೆ. ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊಬೈಲ್ ಸೇರಿದಂತೆ ಲ್ಯಾಪ್ಟಾಪ್ ಹಾಗೂ ಪೆನ್ ಡ್ರೈವ್ಗಳು, ಬ್ಯಾಂಕ್ ಡೀಟೇಲ್ಸ್ ಏನಿದೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ಈ ಒಂದು ಪರಿಶೀಲನೆ ಕಾರ್ಯ ಮುಂದುವರಿಯುತ್ತೆ. 17 ಕಡೆ ಆಗಿರುವಂತಹ ಈ ಒಂದು ದಾಳಿಯಲ್ಲಿ ಸದ್ಯ ಈಗೇನೆಲ್ಲ ಎವಿಡೆನ್ಸ್ಗಳು ಸಿಕ್ಕಿದೆ ಮತ್ತು ಅವರ ಹೇಳಿಕೆಗಳೇನಿದೆ ಅವೆಲ್ಲವನ್ನು ಕೂಡ ಈಗ ಡಿಜಿಟಲ್ ರೂಪದಲ್ಲಿ, ವಿಡಿಯೋ ರೂಪದಲ್ಲಿ ಅದನ್ನೆಲ್ಲ ಕೂಡ ಚಿತ್ರೀಕರಣ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಹಿಂದೆ ಕೂಡ ಏನು ಒಂದು ಅಕ್ರಮವಾಗಿ ಬಿಟ್ಕಾಯಿನ್ ಪ್ರಕರಣ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಈ ಶ್ರೀಕಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಈತನಿಗೆ ಇರುವಂತಹ ನಂಟು ಮತ್ತು ಯಾವೆಲ್ಲ ರಾಜಕಾರಣಿಗಳ ಜೊತೆ ಈತ ವ್ಯವಹಾರನ ಮಾಡ್ತಾ ಇದ್ದಾನಂತದ್ದು ಕೂಡ ಬಾಯಿ ಬಿಟ್ಟಿದ್ದ. ಆಗ SIT ಅಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೂಡ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ. ಮತ್ತೊಂದು ಕಡೆ 2 ತನಿಖಾ ಸಂಸ್ಥೆಗಳು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಈ ಒಂದು ಏನು ಶ್ರೀಕಿ ಜೊತೆ ಹೆಸರು ತಳಕಾಕೊಂಡಂತದ್ದೇ ಈ ನಲಪಾಡ್ ಹೆಸರು ಆಗುತ್ತೆ. ಆ ನಲಪಾಡ್ಗೂ ಕೂಡ ಈ ಹಿಂದೆ ಏನು ಒಂದು ಐಷಾರಾಮಿಯಾಗಿ ಜೀವನ ಮಾಡಬೇಕು, ಅದಕ್ಕೆ ಹೋಟೆಲ್ಗಳಲ್ಲಿ ವಾಸ್ತವ್ಯ ಬಿಡೋದಕ್ಕೆ ಕೂಡ ಇದೇ ನಲಪಾಡ್ ಕೂಡ ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ದ ಅನ್ನೋಂಥದ್ದು ಕೂಡ ಗೊತ್ತಾಗಿದೆ.
ಗೊತ್ತಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು, ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ. ಅದರ ಮಧ್ಯದಲ್ಲೇ ಈಗ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಏನಾದರೂ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಸದ್ಯ ಇರುವಂತದ್ದು. ಈಗಾಗಲೇ ಏನು 6 ಗಂಟೆಗಳಿಂದ ಕೂಡ ನಿರಂತರವಾಗಿ ಈ ಒಂದು ಶೋಧ ಕಾರ್ಯ ಮುಂದುವರೆದಿದೆ. ಎಷ್ಟು ಗಂಟೆಗಳ ಕಾಲ ಇನ್ನೂ ನಡೆಯುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕು. ಸದ್ಯ ಈ ಬಿಟ್ಕಾಯಿನ್ ಹಗರಣ ಸಂಬಂಧಪಟ್ಟಂತೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಶ್ರೀಕೃಷ್ಣನ ಜೊತೆ ಈತನ ನಂಟಿರುವಂತದ್ದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಬೇರೆಲ್ಲ ಜೊತೆ ಈತನ ಕಾಂಟ್ಯಾಕ್ಟ್ ಇದೆ ಅನ್ನೋಂಥದ್ದು ಕೂಡ ಸದ್ಯ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕು. ಎಷ್ಟು ಕೋಟಿ ಅಕ್ರಮವಾಗಿ ಈ ಒಂದು ಬಿಟ್ಕಾಯಿನ್ ರೂಪದಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿದ್ರು ಮತ್ತೆ ಅದನ್ನ ಯಾರ್ಯಾರಿಗೆಲ್ಲ ಹಂಚಿದ್ರು ಅನ್ನೋಂಥದ್ದು ಕೂಡ ಸದ್ಯ ತಿಳಿದು ಬರಬೇಕಾಗಿರುವಂತದ್ದು. ಸಂಪತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ